ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ ರೀ. ಈ ಒಂದು ಅರ್ಧ ಕಪ್ ಹೆಸರು ಬೇಳೆನಲ್ಲೇ ನೋಡಿರಿ ನಾವು ಇವತ್ತು ಪಡ್ಡನ್ನು ಮಾಡೋಣ ರೀ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರೀ. ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಚೆನ್ನಾಗಿರುತ್ತೆ ರೀ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ಬ್ರೇಕ್ಫಾಸ್ಟಾಗಿ ನಾನಿದೊಂದು ಪಡ್ಡನ್ನು ಮಾಡೋದು ತೋರಿಸ್ತಾ ಇದ್ದೀನಿ ರೀ. ಇವಾಗ ನಾನಿಲ್ಲಿ ಇದೊಂದು ಬೋಲ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ ನಾನು ಹೆಸರು ಬೇಳೆ ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ಒಂದು 1/4 ಕಪ್ನಷ್ಟು ನಾನು ಇಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇವಾಗ ಈ ಅಕ್ಕಿಯನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ್ರಿ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ್ರಿ. ಇವಾಗ ನಾವು ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇವೆ ರೀ. ಇದು ಒಂದು 3 ಅವರ್ಸು ನೆನೆಸಿದ್ರೆ ಸಾಕ್ರಿ. ಅಂದರೆ ಇದು ತುಂಬ ಒಂದು ಟೇಸ್ಟ್ ಆದಂತಹ ಇದರಲ್ಲಿ ಪಡ್ಡನ್ನು ಮಾಡೋಣ್ರಿ. ಇವಾಗ ನಾನು ಇದನ್ನು ಮುಚ್ಚಿ ಇಟ್ಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಂದು 5 ಅವರ್ಸು ನೆನೆಸಿದ್ದೇನೆ. ಇವಾಗ ಇದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ರೀ. ಅಂದರೆ ನಮ್ಮದು ತುಂಬ ನೈಸು, ಎಷ್ಟಾಗುತ್ತೆ ಅಷ್ಟು ನೈಸಾಗಿ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಅಂದರೆ ನಮಗೆ ಪಡ್ಡು ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಹಾಕ್ಕೊಂಡಿದ್ದೇವೆ ಎಲ್ಲ. ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪನೇ ನೀರು ಹಾಕ್ಕೋಬೇಕ್ರಿ. ಮತ್ತು ಬೇಕಿದ್ರೆ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡ್ರೆ ಬರುತ್ತೆ. ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ಇದು ನಾನು ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು ಬೌಲನ್ನು ಇಟ್ಕೊಂಡಿದ್ದೇನೆ, ಇದಕ್ಕೆ ಹಾಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಸ್ವಲ್ಪನೇ ಇದನ್ನು ರವೆಯನ್ನು ಇಟ್ಕೊಂಡಿದ್ದೇನೆ. ಇದು ದಪ್ಪಂದು ರವೆಯನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ನಾವು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದು ಸ್ವಲ್ಪ ನೆನಿಬೇಕು ರೀ. ಅಂದರೆ ನಮಗಿದು ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಕಲಿಸಿಡೋಣ. ಇವಾಗ ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಳ್ಳೋಣ್ರಿ. ಚೂರು ಟೇಸ್ಟಿಗೆ ಅಂಥೇಳಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದು ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇಡೋಣ್ರಿ. ಇವಾಗ ಇಲ್ಲಿ ಬಾಣಲೆಯನ್ನು ಇಟ್ಕೊಳ್ಳೋಣ್ರಿ. ಸ್ವಲ್ಪನೇ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಾವು ಇದು ಸ್ವಲ್ಪ ಬಿಸಿ ಆಗಿದೆ ನೋಡಿರಿ ಬಾಣಲಿ. ಈ ಬಾಣಲಿಗೆ ಇವಾಗ ನಾವು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ರೀ. ಇದು ಸ್ವಲ್ಪ ನಾನು ಶುಂಠಿಯನ್ನು ಹಾಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ, ತುಂಬ ಫ್ರೈ ಮಾಡೋದೇನು ಬೇಡ. ಇವಾಗ ಇದೆಲ್ಲ ಹಾಕೊಂಡಾದ್ಮೇಲೆ ನೋಡಿರಿ ನಾವು ಒಂದು 2 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿದ್ದೀನಿ ರೀ. ಒಂದು ಕ್ಯಾರೆಟು ಈ ಥರ ತುರಿದಿಟ್ಕೊಂಡಿದ್ದೀನಿ. ತುರಿದ್ನೂ ಇಟ್ಕೋಬೋದು, ಈ ಥರ ಸಣ್ಣಾಗಿ ಕಟ್ನು ಮಾಡ್ಕೋಬೋದು ರೀ. ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡೋಣ. ಸ್ವಲ್ಪನೇ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗೋದೇನು ಬೇಡ್ರಿ. ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು. ಇವಾಗ ನಮ್ಮದು 1 ನಿಮಿಷಗಳ ಕಾಲ ಆಗಿದೆ ರೀ. ನಾನು ಇದನ್ನು ಆಫ್ ಮಾಡ್ಕೋತಾ ಇದ್ದೇನೆ. ಇವಾಗ ನಮ್ಮದು ಬ್ಯಾಟರನ್ನು ಇದಕ್ಕೆ ಹಾಕ್ಕೊಳ್ಳೋಣ್ರಿ. ಇವಾಗೇನು ನಾವು ಮಾಡ್ಕೊಂಡಿದ್ದೇವಲ್ರಿ ಫ್ರೈ, ಸ್ವಲ್ಪನೇ ಆರಿಸ್ಬಿಟ್ಟು ಹಾಕ್ಕೋಬೇಕ್ರಿ. ಇದಕ್ಕೆ ಹಾಕ್ಕೊಂಡು ಇವಾಗ ನಮ್ಮದು ಬ್ಯಾಟರನ್ನು ಆರಿಸಿ ಹಾಕ್ಕೊಂಡಿದ್ದೇವೆ ರೀ. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನಿಮಗೆ ಇಷ್ಟ ಇತ್ತು ಅಂತಂದರೆ ಇದು ಹೆಸರು ಬೇಳೆ ನೋಡಿರಿ ಇನ್ನೊಂದು ಸ್ವಲ್ಪನೇ ಇಟ್ಕೊಂಡು ಇದ್ರೊಳಗೆ ಹಾಕಿದ್ರೂ ಅದನ್ನು ಟೇಸ್ಟು ಚೆನ್ನಾಗಿರುತ್ತೆ ರೀ. ಇವಾಗ ಅರಿಶಿನ ಹಾಕೋಣ. ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೇವೆ ರೀ. ಇದಕ್ಕೇ 1 ಟೀ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳೋಣ್ರಿ. ಆಯಿಲ್ ಇತ್ತು ಅಂತಂದರೆ ನಾವು ರವೆ ಹಾಕಿ ನೋಡಿರಿ, ಅದು ಒಂದು ಸ್ವಲ್ಪ ಒಳಗೆ ಕ್ರಿಸ್ಪಿ ಆಗುತ್ತೆ ಮತ್ತು ಸಾಫ್ಟೂ ಆಗುತ್ತೆ ರೀ. ಹಾಗಾಗಿ ಆಯಿಲ್ ಹಾಕ್ಕೊಂಡಿದ್ದೇನೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಮ್ಮದಿದು ರೆಡಿ ಆಗಿದೆ ರೀ. ಇದನ್ನು ನಾವು ಸ್ವಲ್ಪನೇ ಇದಕ್ಕೆ ನಾವು ಮುಚ್ಚಿ ಇಟ್ಕೊಳ್ಳೋಣ್ರಿ ಒಂದು 10 ನಿಮಿಷ. ನೋಡ್ಬೋದು ರೀ, ಇಲ್ಲಿ ನಾನು ಪಡ್ಡಿನ ಹಂಚನ್ನು ಇಟ್ಕೊಂಡಿದ್ದೇನೆ ರೀ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಆಯಿಲು ಈ ಥರನೇ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕ್ರಿ. ಅಂದರೆ ನಮಗೆ ಪಡ್ಡು ಚೆನ್ನಾಗಿ ಬರುತ್ತೆ. ಈ ಕಡೆ ನೋಡ್ಬೋದು ರೀ, ಸ್ವಲ್ಪ ಬಿಸಿ ಮಾಡಬೇಕ್ರಿ. ಇವಾಗ ನಮ್ಮದು ಬ್ಯಾಟರನ್ನು ನೋಡೋಣ. ಇವಾಗ ನಮ್ಮದು ಬ್ಯಾಟರು ರೆಡಿ ಆಗಿದೆ ರೀ.
ಇವಾಗ ನಾವು ಇದಕ್ಕೆ ನೋಡಿರಿ ಸ್ವಲ್ಪನೇ ನಮ್ಮದು ಬ್ಯಾಟರನ್ನು ತೊಗೊಂಡ್ರಿ. ಬಿಸಿಯಾಗಿದೆ ಈ ಥರನೇ. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು ರೀ, ತುಂಬ ಇರೋದಿಲ್ಲ. 1-1.5 ನಿಮಿಷಗಳ ಕಾಲ ಇದು ನಾವು ಈ ಥರ ಬೇಯಿಸಿದ್ರೆ ಸಾಕು. ಇವಾಗ ನಮ್ಮದು ಪಡ್ಡು ನೋಡ್ರಿ ಇಷ್ಟು ಚೆನ್ನಾಗಿ ನಮ್ಮದು ಗೋಲ್ಡನ್ ಕಲರ್ ಬಂದಿದೆ ಪಡ್ಡು. ಈ ಥರ ನಾವು ತೆಗೆದ್ರೆ ಸಾಕು ನೋಡ್ರಿ, ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನು ಆಗಿದೆ. ಈ ಥರನೇ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ನೋಡ್ರಿ. ಇದು ಪಡ್ಡು ತುಂಬ ಒಂದು ಟೇಸ್ಟ್ ಆಗಿರುತ್ತೆ ರೀ, ತುಂಬ ಮತ್ತು ಗರಿಯಾಗಿನೂ ಇರುತ್ತೆ ನೋಡ್ಬೋದು ರೀ. ಈ ಥರನೇ ಇವಾಗ ನೋಡ್ಬೋದು ರೀ, ನಮ್ಮದು ಪಡ್ಡು ಎಲ್ಲ ನಾನು ಈ ಥರನೇ ಹಾಕ್ಕೊಂಡಿದ್ದೇನೆ. ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿ ಈ ಕಡೆ ನಮಗೆ 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನಾವು ಇದನ್ನು ತೆಗೆದು ನೋಡೋಣ್ರಿ. ನಮ್ಮದು ಪಡ್ಡು ಈ ಕಡೆನೂ ಈ ಥರ ಬೆಂದಿದೆ ನೋಡ್ಬೋದು ರೀ. ಈ ಥರ ನಮಗೆ ಬೆಂದರೆ ಸಾಕು, ನಮ್ಮದು ಪಡ್ಡು ರೆಡಿ ಆಗಿದೆ ರೀ. ಇದನ್ನು ನಾನು ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ನಮ್ಮದು ಪಡ್ಡು ನಾನು ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ರೀ. ಚಟ್ನಿ ಮಾಡೋಕ್ಕೆ ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ರೀ. ಸ್ವಲ್ಪನೇ ನಾವು ಇದಕ್ಕೆ ಆಯಿಲ್ ಹಾಕೋಣ. ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪನೇ ಫ್ರೈ ಆಗಿದೆ ರೀ. ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಇದನ್ನು ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ್ರಿ. ಸ್ವಲ್ಪ ಇದು ಹಾಫ್ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ನೋಡಿರಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ಸ್ವಲ್ಪ. ಇವಾಗ ಇದಕ್ಕೆ ಹುರುಗಡ್ಲೆ ಹಾಕ್ತಾಯಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ಸ್ವಲ್ಪ 1-2 ಮೀಡಿಯಮ್ಮು ಟೊಮೆಟೊನ ಹಾಕ್ಕೊಂಡಿದ್ದೇನೆ, ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ ರೀ. ಇಲ್ಲೇ ಒಂದು ಸ್ವಲ್ಪನೇ ರುಚಿ ತಕ್ಕಷ್ಟು ಉಪ್ಪು. ಇವಾಗ ಇದಕ್ಕೆ ನೋಡಿರಿ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಜಸ್ಟ್ ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ, ಅಂದರೆ ನಮಗೆ ಇದು ರೆಡಿ ಆಗುತ್ತೆ ನೋಡ್ಬೋದು. ನಾನು ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ. ಇದನ್ನು ಸ್ವಲ್ಪ ಆರಿಸಿಬಿಟ್ಟು ನಾವು ಚಟ್ನಿ ಮಾಡ್ಕೊಳ್ಳೋಣ. ನಾವು ಒಂದು ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾವು ಚಟ್ನಿಯನ್ನು ಮಾಡೋಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ. ಇದು ಸ್ವಲ್ಪ ಇವಾಗ ತಣ್ಣಗಾಗಿದೆ ರೀ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದೆಲ್ಲವನ್ನು ಇದರೊಟ್ಟಿಗೆ ಹಾಕ್ಕೊಳ್ಳೋಣ್ರಿ. ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಒಂದು ಅರ್ಧ ಲೋಟ 1/4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಚಟ್ನಿ ರೆಡಿ ಆಗಿದೆ ರೀ ನೋಡ್ಬೋದು. ಇದಕ್ಕೆ ಒಳ್ಳೆ ಒಂದು ಕಾಂಬಿನೇಷನ್ ಇದೆ ರೀ ಇದು ಚಟ್ನಿದು ನೋಡ್ಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಪಡ್ಡು ಮತ್ತು ಚಟ್ನಿ ಎರಡೂ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡ್ಬೋದು ಈ ಥರ ಒಳಗಡೆ ಏನು ಹಸಿ ಇಲ್ಲ ರೀ. ನೋಡ್ಬೋದು ನಮಗೆ ಕೈಗೆ ಏನು ಹತ್ತಾ ಇಲ್ಲ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.